ಗುರುಕುಲ ಕಾಲೇಜಿನ ಜೆಡಬ್ಲ್ಯೂ ಮೇನ್ಸ್ ಅಡ್ವಾನ್ಸ್ ಸಾಧಕ 57 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ. ಗುರುಕುಲ ಶಿಸ್ತು ಸಂಸ್ಕಾರ ಭರಿತ ಶಿಕ್ಷಣ ವಿದ್ಯಾರ್ಥಿಗಳ ಸಾಧನೆಗೆ ವರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕುಮಾರ್ ಹೇಳಿಕೆ. ಕಾಲೇಜಿನ ಅಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಅರಮನೆಯಂತ ಕಟ್ಟಡಗಳಿಗೆ ಮಾರು ಹೋಗಿ ಪ್ರವೇಶ ಪಡೆಯದೆ ಉತ್ತಮ ಸಂಸ್ಕಾರ ಶಿಸ್ತು ಭರಿತ ಶಿಕ್ಷಣ ನೀಡುವ ಕಾಲೇಜುಗಳಲ್ಲಿ ಪ್ರವೇಶ ಪಡೆದರೆ ಭವಿಷ್ಯ ಉಜ್ವಲಗೊಳ್ಳುತ್ತದೆ. ಇಂತಹ ಶಿಕ್ಷಣ ನೀಡುತ್ತಿರುವ ಗುರುಕುಲ ಕಾಲೇಜಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸುದೈವಿಗಳು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕುಮಾರ್ ಹೇಳಿದ್ರು. ಬಾಲ್ಕಿ ತಾಲೂಕಿನ ಕಡ್ಡಾಳ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪಿಯು ಕಾಲೇಜಿನ ಜೆಡಬ್ಲ್ಯೂ ಮೇನ್ಸ್ ಅಡ್ವಾನ್ಸ್ ಪರೀಕ್ಷೆಗಳಲ್ಲಿ ಮಹೋನ್ನತ ಸಾಧನೆಗೈದಂತ ಪ್ರತಿಷ್ಠಿತ ಐಐಟಿ ಎನ್ಐಟಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಅವರು ಮಾತನಾಡಿದ್ರು. ಕಠಿಣ ಪರಿಶ್ರಮದಿಂದ ಮಾತ್ರ ವಿದ್ಯಾರ್ಥಿಗಳು ತಮಗಿಷ್ಟವಾದಂತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈಯಲು ಸಾಧ್ಯವಿದೆ. ಇಂದು ತಮ್ಮದೇ ಸ್ವಂತ ಕಾಲೇಜು ಕೈತುಂಬ ಹಣವಿದ್ದರೂ ಸಹ ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸೀಟು ಕಾಲೇಜು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ರ್ಯಾಂಕ್ ಅರ್ಹತೆ ಪಡೆದು ಕೌನ್ಸೆಲಿಂಗ್ ಮೂಲಕವೇ ಸೀಟು ಪಡೆಯಬೇಕಾಗುತ್ತದೆ ಎಂದು ತಿಳಿಸಿದ್ರು. ಉತ್ತಮ ಸಾಧನೆಗೈಯಲು ವಿದ್ಯಾರ್ಥಿಗಳು ಯಾವತ್ತೂ ತಮ್ಮ ತಲೆಯಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನ ಬೆಳೆಯಲು ಆಸ್ಪದ ಕೊಡಬಾರದು. 2 ವರ್ಷದ ತಪಸ್ಸಿನ ಓದು ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಅಸಾಮಾನ್ಯ ಸಾಧಕರನ್ನಾಗಿ ಪರಿವರ್ತಿಸಿದೆ ಎಂದು ಹೇಳಿದ್ರು. ಭಗವಂತ ಎಲ್ರಿಗೂ ಸಮಾನ ಪ್ರತಿಭೆಯನ್ನು ನೀಡಿದ್ದಾನೆ. ಹೆಚ್ಚು ಪರಿಶ್ರಮ ಪಡುವವರು ಉನ್ನತ ಸಾಧನೆ ಮಾಡ್ತಾರೆ. ಕಡಿಮೆ ಪರಿಶ್ರಮ ಪಡುವವರು ಜೀವನದಲ್ಲಿ ಹಿಂದೆ ಬೀಳುತ್ತಾರೆ. ನಿಜಾಮನ ಕಾಲದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿರುವ ಚನ್ನಬಸವ ಪಟ್ಟದೇವರು ಸಂತ ಶ್ರೇಷ್ಠರಾಗಿರುವ ಬಸವಲಿಂಗ ಪಟ್ಟದೇವರು ಸ್ಥಾಪಿಸಿರುವ ಕಾಲೇಜಿನಲ್ಲಿ ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳು ಪುಣ್ಯ ಮಾಡಿರಬೇಕೆಂದು ಬಣ್ಣಿಸಿದ್ರು. ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ, ಹಿಂದುಳಿದ ನಮ್ಮ ಭಾಗವನ್ನ ನನ್ನ ಗುರುಗಳಾದ ಬಸವಲಿಂಗ ಪಟ್ಟದೇವರು ದೂರದೃಷ್ಟಿ ಸತತ ಪ್ರಯತ್ನದ ಫಲವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದೆ. ಪರಮ ಪೂಜ್ಯರು ಹಿರೇಮಠ ಸಂಸ್ಥಾನಕ್ಕೆ ವಿದ್ಯಾರ್ಥಿಯಾಗಿ ಬಂದಿದ್ರು. ಅವರಿಗೆ ಜೀವನದಲ್ಲಿ ಶಿಕ್ಷಕರಾಗಬೇಕೆಂಬ ಆಸೆ ಇತ್ತು. ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ಪೂಜ್ಯರಲ್ಲಿನ ಸೇವಾ ಮನೋಭಾವ ಸದ್ಗುಣಗಳನ್ನು ನೋಡಿ ಹಿರೇಮಠ ಸಂಸ್ಥಾನಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿ ಸಮಾಜಕ್ಕೆ ದಾರಿ ತೋರುವ ಗುರುಗಳನ್ನಾಗಿಸಿದ್ರು ಎಂದು ತಿಳಿಸಿದ್ರು. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಸೂಕ್ತ ಮಾರ್ಗದರ್ಶನ, ತರಬೇತಿ, ಪ್ರೋತ್ಸಾಹ ದೊರಕುತ್ತದೆ. ಇದರ ಫಲವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೀಟ್, ಜೆಡಬ್ಲ್ಯೂ ಸೇರಿದಂತೆ ಇತರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ತೋರುತ್ತಾರೆ. ಇವರ ಸಾಧನೆಯ ಶ್ರೇಯಸ್ಸು ನಮ್ಮ ಕಾಲೇಜಿನ ಸಿಬ್ಬಂದಿಗಳಿಗೆ ಸಲ್ಲುತ್ತದೆ ಎಂದು ಹೇಳಿದ್ರು. ಭಗವಂತ ಕರುಣಿಸಿದ ಬದುಕನ್ನ ಅರ್ಥಪೂರ್ಣವಾಗಿಸಲು ವಿದ್ಯಾರ್ಥಿಗಳು ಸದ್ಗುಣ, ಸದ್ವಿಚಾರ, ಸದ್ವರ್ತನೆಯನ್ನ ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದ್ರು. ಜೆಡಬ್ಲ್ಯೂ ಮೇನ್ಸ್ ಅಡ್ವಾನ್ಸ್ ಪರೀಕ್ಷೆಗಳಲ್ಲಿ ಅಮೋಘ ಸಾಧನೆಗೈದ 57 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕುಮಾರ್ ದಂಪತಿಯನ್ನ ಹಿರೇಮಠ ಸಂಸ್ಥೆ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಮಹಾಲಿಂಗ ಸ್ವಾಮೀಜಿ, ಪ್ರಮುಖರಾದ ಚನ್ನಬಸವಣ್ಣ ಬಳತೆ, ಪ್ರಸನ್ನ ಖಂಡ್ರೆ, ಮಕ್ಕಳ ರಕ್ಷಣಾ ಆಯೋಗದ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರ್ ಕೋಸಂಬೆ, ಜಯರಾಜ್ ಖಂಡ್ರೆ, ಸಿದ್ದಯ್ಯ ಕೌಡಿಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಸ್ಥೆ ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಸ್ವಾಗತಿಸಿದ್ರು. ಪ್ರಾಚಾರ್ಯ ಬಸವರಾಜ್ ಮೊಳಕೆರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಮಧುಕರ್ ಗಾಂವ್ಕರ್ ನಿರೂಪಿಸಿದ್ರು. ಉಪ ಪ್ರಾಚಾರ್ಯ ಸಿದ್ದರಾಮ್ ಗೊಗ್ಗ ವಂದಿಸಿದ್ರು. ಅವರು ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ನಮಗೆ ಅಂತ ವ್ಯವಸ್ಥೆ ಇರಲಿಲ್ಲ. ನಿಮಗೆ ಅಂತ ಒಂದು ಅದೃಷ್ಟ ಸಿಕ್ಕಿಬಿಟ್ಟಿದೆ. ಅಂತ ಗುರುಗಳ ಮಾರ್ಗದರ್ಶನದಲ್ಲಿ ಆ ದೊಡ್ಡವರು ನಿಮ್ಗೆ ಅವ್ರನ್ನ ನೋಡಿದ್ರೆ, ನಾನು ಬೆಳಗ್ಗೆ ದರ್ಶನ ಮಾಡಿದೆ. ಆಕ್ಚುಲಿ ತಮಗೆಲ್ಲ ಗೊತ್ತಿತ್ತು. ಅದನ್ನ ನೋಡಿದ್ರೆ ಒಂದು ಭಕ್ತಿ, ಗೌರವ ಇದೆಲ್ಲ ಬರುತ್ತೆ ಅಲ್ಲ. ಅಂದ್ರೆ ಒಬ್ರು ಸನ್ಯಾಸಿ ಅಂತಂದ್ರೆ ಆ ರೀತಿ ಇರ್ಬೇಕಂತೇಳಿ ಅಂಥವ್ರ ಒಂದು ನೆರಳಲ್ಲಿ ನೀವು ಓಡಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಏನಿದೆ, ಟೈಮ್ ಟು ಟೈಮ್ ಎಲ್ಲ ಸಿಗುತ್ತೆ, ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಅಂತಹ ಒಂದು ತಪಸ್ವಿಗಳ ಒಂದು ನೆರಳಿದೆ. ನೀವ್ಯಾಕೆ ತಪಸ್ಸು ಮಾಡ್ಲಿಕ್ಕಾಗಲ್ಲ? ತಪಸ್ಸು ಇಲ್ಲ ಸರ್, ನಮ್ಗೆ ಇದೆಲ್ಲ ಆಗಲ್ಲ ಸರ್, ಭಾಳ ಇವರು ಅರೆಸ್ಟ್ ಮಾಡ್ತಾರೆ, ನಮ್ಮ ಪ್ರಿನ್ಸಿಪಾಲ್ ಭಾಳ ಸ್ಟ್ರಿಕ್ಟು. 14 ತಾಸು ಓದಿದ್ರೆ ಯಾವಾಗ ಸರ್ ಆಗುತ್ತೆ 14 ತಾಸು ಓದೋದಕ್ಕೆ? ಆರಾಮಾಗಿ ಊರಲ್ಲಿ ಇಟ್ಕೊಂಡವ್ರಿಗೆ ನಮ್ಮಪ್ಪ ತಂದೆ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅಂದ್ಕೊಂಡ್ರೆ ಯಾಕೆ ಮಾಡೋಕ್ಕಾಗಲ್ಲ? ಅವ್ರು ಮಾಡಿದಾರಲ್ಲ, ಹೇಳ್ತಾ ಇದ್ದಲ್ಲ ಸಾಧನೆ ಎಷ್ಟು ಅವರು ಓದ್ತಾ ಇದ್ವಿ ಅಂತ. ನಿಮ್ಗೆ ಸಾಧನೆ ಅವರು ಅದನ್ನೇ ಕೊಟ್ಟಿದ್ದಾನೆ ಎಲ್ಲದೂ. ಯಾಕೆ ನಿಮಗೆ ಯಾಕೆ ಮಾಡೋದಕ್ಕಾಗಲ್ಲ? ವಿಲ್ ಪವರ್ ಬೇಕು, ಮಾಡೋಕ್ಕಾಗುತ್ತೆ, ಖಂಡಿತ ಮಾಡ್ತೀರಾ ನೀವು. ಅದು ಬರಬೇಕು. ನೀವು ಸುತ್ತಮುತ್ತ ಏನು ನೋಡ್ಬೇಡಿ. ಗುರು ಮಾರ್ಗದರ್ಶನದಲ್ಲಿ 2 ವರ್ಷ ನೀವು ತಪಸ್ಸು ಮಾಡಿ ನಿಮಗೆ ದೇವರು ವರ ಕೊಡ್ತಾರೆ. ಆಮೇಲೆ ದೇವರು ನಮ್ಮ ಕಣ್ಮುಂದೆ ಬರ್ಬೇಕಂತೇನಿಲ್ಲ. ನೀವು ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿದು ದೇವರು ಮಲಕ್ಕೆ ಹೂ ಬಿತ್ತು, ದೇವರು ಬೇರೆ ಬೇರೆ ರೂಪದಲ್ಲಿ ನಮಗೆ ಬರ್ತಿರ್ತಾನೆ. ಈ ತರ ಸ್ವಾಮೀಜಿ ಅವರೇ ನಿಮಗೆ ಅಗಲಿರು ಮಾಡ್ತಾ ಇದ್ದಾರೆ, ಏನಂತ ಅನ್ಕೊಂಡಿದ್ದೀರಾ ನೀವು? ನಿಮಗೆ ಅವರಿಗೆ ಏನು ಸಂಬಂಧ? ನೀವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವುದೇ ಕುಟುಂಬದಲ್ಲಿ ಬಂದು ನೀವು ಅವರ ಮಾರ್ಗದರ್ಶನಕ್ಕೆ ಬಂದಿದ್ದೀರಾ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಏನು ಜೆಡಬ್ಲ್ಯೂ ಇರ್ಬೋದು, ಬೇರೆ ಬೇರೆ ಶಿಕ್ಷಕ ವೃಂದ, ನಿಮ್ಮ ಸೇವೆ ಮಾಡ್ತಿರೋರೆಲ್ಲ ಇದ್ದಾರೆ, ನಿಮಗೆ ಅವರಿಗೆ ಏನು ಸಂಬಂಧ? ಅವ್ರು ನಿಮಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇನೆ. ದೇವರು ನೇರವಾಗಿ ದೇವರೇ ಬರಲ್ಲ. ದೇವರು ಬೇರೆ ಬೇರೆ ರೂಪದಲ್ಲಿ
ನಮ್ಮ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಇರ್ತಾರೆ. ನಾವು ಏನು ಮಾಡಬೇಕಾಗಿದೆ? ತಪಸ್ಸು ಮಾಡಬೇಕಾಗಿದೆ.